ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಅದು ಕೂಡ ಕಿಚ್ಚನ ಪಂಚಾಯತಿಗೆ ಸಂಬಂಧಪಟ್ಟಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸ್ಟೇಜ್ ಮೇಲೆ. ಅಷ್ಟೇ ಅಲ್ಲದೆ ಈ ಕೆಲವೊಂದಿಷ್ಟು ಸ್ಪರ್ಧಿಗಳ ಒಂದು ಕ್ಲಿಪ್ಗಳನ್ನು ಸಹ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಡಿಸ್ಕಸ್ ಮಾಡೋದು ತುಂಬ ವಿಷಯಗಳಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಮಾರಿ ಹಬ್ಬ ಗ್ಯಾರಂಟಿ ಇದ್ದೇ ಇದೆ. ಯಾಕಪ್ಪ ಅಂದರೆ ಈ ವಾರ ಆಗಿರುವಂಥ ಸಮಸ್ಯೆಗಳಿಗೆ ಕಿಚ್ಚ ಸುದೀಪ್ನಿಂದಲೇ ಆನ್ಸರ್ ಸಿಗಬೇಕು ಅಂತಲೂ ಕೂಡ ಹೇಳ್ಬೋದು. ಇದೀಗ ಈ ವಾರ ಆಗಿರುವಂಥ ಸಮಸ್ಯೆಗಳ ಕ್ಲಿಪ್ಗಳನ್ನು ಕಟ್ ಮಾಡಿ ಕೆಲವೊಂದಿಷ್ಟು ಕ್ಲಿಪ್ಗಳನ್ನ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮೊದಲನೆಯದಾಗಿ ನಾಮಿನೇಷನ್ ಟೈಮಲ್ಲಿ ನಡೆದಿರುವಂಥ ಜಗಳದ ಬಗ್ಗೆ ತೋರಿಸಿದ್ದಾರೆ. ಸೊ ಅಶ್ವಿನಿ, ಧ್ರುವಂತ್ ಮತ್ತು ಜಾನ್ವಿ ಅವರ ಒಂದು ವಿಡಿಯೋನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಮೂರು ಜನರ ಒಂದು ಟಾಪಿಕ್ ಮೇಲೆ ಏನಾದ್ರು ಒಂದು ಡಿಸ್ಕಸ್ ನಡೆಯುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಗಿಲ್ಲಿ ನಟ ಅವರು ತೋರಿಸಿದ್ದಾರೆ. ಸೊ ಈ ವಾರ ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು. ಸೊ ಅದು ಕೂಡ ಗೆಸ್ಟ್ ಆಗಿ ಅಂತಲೂ ಕೂಡ ಹೇಳ್ಬೋದು. ಸೊ ಗೆಸ್ಟ್ಗಳಿಗೆ ನಮ್ಮ ಗಿಲ್ಲಿಯವರು ತುಂಬ ಗೋಳು ಹಾಯ್ಕೊಂಡಿದ್ದಾರೆ. ಸೊ ಊಟದ ವಿಚಾರದಲ್ಲಿ ಬಿಟ್ಟಿ ಊಟ ಮಾಡೋಕ್ಕೆ ಬಂದಿದ್ದೀರಾ, ಪದೇ ಅದೇ ಒಂದು ವರ್ಡ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಸೊ ಆ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಈ ಒಂದು ಟಾಪಿಕ್ ಮೇಲೆ ಕ್ಲಾಸ್ ತೊಗೊಳ್ಬೋದು. ಹಾಗಾಗಿ ಈ ಒಂದು ಸೀನ್ನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಉಗ್ರ ಮಂಜು ಅವರು ಗುರಾಯಿಸಿ ಲುಕ್ ನೋಡುವುದನ್ನು ತೋರಿಸಿದ್ದಾರೆ. ಅಂದರೆ ಗಿಲ್ಲಿನ ಗುರಾಯಿಸಿ ನೋಡುವಂಥ ಲುಕ್ನು ಸಹ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಉಗ್ರ ಮಂಜು ಅವರು ಒಂದು ಟೇಬಲ್ ಮೇಲೆ ನೀರು ಹಾಕಿ ಸೊ ಗಿಲ್ಲಿನ ಯಾವ ರೀತಿ ಗೋಳು ಹಾಕೊಂಡಿದ್ದಾರೆ, ಸೊ ಆ ಒಂದು ಸೀನ್ನು ಸಹ ತೋರಿಸಿದ್ದಾರೆ. ಅಂದರೆ ಇಲ್ಲಿ ಗೆಸ್ಟ್ಗಳಿಗೂ ಕೂಡ ಒಂದಿಷ್ಟು ಕ್ಲಾಸ್ ಇದೆ. ಸೊ ಮತ್ತೆ ಉಳಿದಿರುವಂಥ ಸ್ಪರ್ಧಿಗಳಿಗೂ ಸಹ ಕ್ಲಾಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ತುಂಬ ಹೈಲೈಟ್ ಆಗಿ ತೋರಿಸಿಸೋ ಅಂದರೆ ಮೇನ್ ಟಾಪಿಕ್ ಅಂದರೆ ಜಗಳ ಶುರುವಾಗಿ ಯಾವ್ಯಾವ ಟಾಪಿಕ್ನ ತೋರಿಸ್ತಾರೆ ಆ ಒಂದಿಷ್ಟು ಟಾಪಿಕ್ಗಳ ಬಗ್ಗೆ ಮಾತಾಡ್ಬೋದು ಅಂತ ಅನ್ಕೊತೀನಿ. ಸೊ ಈ ಒಂದು ಪ್ರೋಮೋದಲ್ಲಿ ಯಾವ್ಯಾವಲ್ಲಿ ಜಗಳ ಶುರುವಾಗಿದೆ, ಯಾವ ಒಂದು ಕಾರಣಕ್ಕೆ ಜಗಳ ಶುರುವಾಗಿದೆ ಅಂತ ಹೇಳಿ ಆ ಒಂದು ಟಾಪಿಕ್ಗಳನ್ನ ಅಷ್ಟೇ ಕಟ್ ಮಾಡಿ ಪ್ರೋಮೋದಲ್ಲಿ ಎಡಿಟ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದಿಷ್ಟು ಟಾಪಿಕ್ನಲ್ಲಿ ಜಗಳ ಆಗುವಂಥ ಚಾನ್ಸಸ್ ತುಂಬ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮಾಜಿ ಸ್ಪರ್ಧಿ ಆಗಿರುವಂಥ ರಜತ್ ಅವ್ರದ್ದು ಸಹ ವಿಟಿ ತೋರಿಸಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ರಜತ್ ಅವರು ಗಿಲ್ಲಿಗೆ ಒಂದು ವಾರ್ನಿಂಗ್ ಸಹ ಕೊಟ್ಟಿದ್ರು. ಸೊ ಯಾರ ಹತ್ರ ಮಾತಾಡ್ತೀಯ, ನನ್ನ ಹತ್ರ ಮಾತಾಡಕ್ಕೆ ಬರಬೇಡ, ನಾ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ಅವರು ಬಿಟ್ಟಿ ಊಟ ತಿನ್ನೋಕೆ ಬಂದಿದ್ದಾರೆ ಅನ್ನೋ ಒಂದು ಮಾತಿಗೆ ಸೊ ಮಾಜಿ ಸ್ಪರ್ಧಿಗಳು ಫುಲ್ ಗರಂ ಆಗಿದ್ರು ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ರಜತ್ ಮತ್ತು ಉಗ್ರ ಮಂಜು ಅವರು ತುಂಬ ಗರಂ ಆಗಿದ್ರು. ಸೊ ಈ ಒಂದು ಮಾತಿಗೆ ಗಿಲ್ಲಿ ಎಲ್ಲೋ ಎಡವಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದ ಕೂಡ ಖಂಡಿತ ಒಂದು ಟಾಪಿಕ್ ಮೇಲೆ ಕ್ಲಾಸ್ ನಡೆಯುತ್ತೆ ಕಿಚ್ಚ ಸುದೀಪ್ ಅವರು. ಈ ಒಂದು ವಿಚಾರನ ಇವತ್ತು ಕೂಡ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರ ಈ ಪ್ರೋಮೋ ತೆಳಗಡೆ ಒಂದು ಕ್ಯಾಪ್ಷನ್ ಸಹ ಹಾಕಿದ್ದಾರೆ, ಅಂದರೆ ಟೈಟಲ್ ಸಹ ಹಾಕಿದ್ದಾರೆ. ಏನಪ್ಪ ಅಂದರೆ ಮನೆಯಿಂದ ಆಚೆ ಹೋಗೋರು ಯಾರು, ಮನೆಯಲ್ಲಿ ಉಳ್ಕೊಳ್ಳೋರು ಯಾರು, ವಿಶೇಷಿ ವಾರದ ಕರೆ ಕಿಚ್ಚನ ಜೊತೆ ಅಂತ. ಸೊ ಆ್ಯಕ್ಚುಲಿ 9ನೇ ವಾರದ ಕಿಚ್ಚನ ಪಂಚಾಯಿತಿ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಈಗ ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ. ಸೊ ಅವರ ತಪ್ಪಿದೆಯಾ ಅಥವಾ ನಮ್ಮ ಈಗ ಸೀಸನ್ 12 ಸ್ಪರ್ಧಿಗಳ ತಪ್ಪಿದೆಯಾ, ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೂಡ ಸಿಗುತ್ತೆ ಇವತ್ತು. ಆಲ್ಮೋಸ್ಟ್ ನೋಡೋಣ ಯಾರ್ದು ತಪ್ಪಿರ್ಬೋದು ಅಂತ. ನನ್ನ ಪ್ರಕಾರ ಇಲ್ಲಿ ಮಾಜಿ ಸ್ಪರ್ಧಿಗಳದ್ದು ತಪ್ಪಿದೆ ಮತ್ತು ಈಗಿರುವಂಥ ಸ್ಪರ್ಧಿಗಳದ್ದು ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೇನಾಗಿ ಇಲ್ಲಿ ಧ್ರುವಂತ್ ಅವರ ಒಂದು ವಿಷಯನೂ ಕೂಡ ತೋರಿಸಿದ್ದಾರೆ. ಸೊ ನಿನ್ನೆ ಎಪಿಸೋಡ್ನಲ್ಲಿ ನೋಡಿದ್ರಿ ಧ್ರುವಂತ್ ಅವರು ಯಾವುದೋ ಒಂದಿಷ್ಟು ಪದಗಳನ್ನ ಯೂಸ್ ಮಾಡಿರ್ತಾರೆ. ಸೊ ಟೀ ಮುಚ್ಚು ಅನ್ನೋ ಒಂದು ಪದನ ಯೂಸ್ ಮಾಡಿದ್ದಾರೆ. ಸೊ ಅದೊಂದು ಏಕವಚನ ಪದನ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಅಷ್ಟೇ ಧ್ರುವಂತ್ ಅವರು ಈ ವಾರ ಟೋಟಲ್ಗೆ 2 ಜಗಳಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊನ್ನೆ ರಕ್ಷಿತಾ ಪರನೂ ಒಂದು ಜಗಳ ಆಡಿದ್ರು ಒಂದು ಟಿಶ್ಯೂ ಪೇಪರ್ ವಿಚಾರದಲ್ಲಿ. ಸೊ ಆ ಒಂದು ವಿಚಾರನೂ ಕೂಡ ಈಗ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೊಗೊಳ್ಬೋದು. ಈ ವಾರ ತುಂಬ ಟಾಪಿಕ್ ಮೇಲೆ ಕ್ಲಾಸ್ಗಳು ನಡೆಯುತ್ತೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಉರ್ಕೊಳ್ಳೋದಂತೂ ಖಂಡಿತ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ತಪ್ಪು ಮಾಡಿದ್ರು ನಾನು ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇದ್ದರು. ಸೊ ನೋಡೋಣ ಈ ಸರಿ ಗೆಸ್ಟ್ಗಳಿಗೆ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ, ಸೊ ಗೆಸ್ಟ್ಗಳು ಸ್ಪರ್ಧಿಗಳಿಗೆ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಅಂತ ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಈ ಒಂದು ಕಿಚ್ಚನ ಪಂಚಾಯಿತಿ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ವೀಕ್ಷಕರು ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಕಿಚ್ಚ ಸುದೀಪ್ ಅವರು ಯಾವ ಟಾಪಿಕ್ ಮೇಲೆ ಅತಿ ಹೆಚ್ಚು ಕ್ಲಾಸ್ ತೊಗೊಳ್ಬೋದು, ಅಂದರೆ ಯಾವ ಸ್ಪರ್ಧಿಗೆ ಸರಿಯಾಗಿ ಕ್ಲಾಸ್ ತೊಗೋಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನ ಯಾರೋ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈಗಾಗಲೇ ಗೊತ್ತಿರ್ಬೋದು ನಿಮಗೆ 7 ಜನ ಸ್ಪರ್ಧಿಗಳು ನಾಮಿನೇಷನಲ್ಲಿದ್ದಾರೆ. ಸೊ ನಾಮಿನೇಷನಲ್ಲಿ 7 ಜನ ಈ ವಾರಕ್ಕೆ ಒಬ್ಬರು ಹೋಗ್ಬೋದು ಇಲ್ಲ ಇಬ್ಬರು ಹೋಗ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ ಯಾರಾಗ್ತಾರೆ ಅಂತ. ನಿಮ್ಮ ಪ್ರಕಾರ ಮೊದಲು ಸೇವ್ ಆಗುವಂಥ ಸ್ಪರ್ಧಿ ಯಾರು ಇವತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.